ಸಖತ್ ಬಿಸಿ ಐತೆ. ವಾಹ್, ಓಹ್, ಆಹಾ. ಒಂದು ಬಜೆಟಲ್ಲಿ ತಿನ್ನಬೇಕು, ಎಸ್ಪೆಷಲಿ ನೀವು ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟರು ಆರಾಮಾಗಿ ತೃಪ್ತಿಯಾಗಿ ಊಟ ಮಾಡ್ಬೇಕಂತಂದರೆ ಡೆಫಿನೆಟ್ಲಿ ನೀವು ಬರ್ಕತ್ ಹೋಟ್ಲಿಗೆ ಬರ್ಬೋದು. ಹೆಲೋ ಅಂತ ಮಸ್ತಿ ಶಾರುಖ್, ನೀವು ನೋಡ್ತಿರೋದು ಗಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬಂದು ನಾನು ಅಗ್ರಕ್ಕೆ ಬಂದಿದ್ದೀನಿಪ್ಪ. ಎಕ್ಸಾಕ್ಟ್ಲಿ ಅಗ್ರ ಸರ್ಕಲ್ ಅಂತ ಹೇಳ್ಬೋದು. ನ್ಯೂ ಬರ್ಕತ್ ಹೋಟ್ಲ್ ಅಂತ. ಇಲ್ಲಿ ಸುಮಾರು ಸತಿ ನಾನು ಬಂದು ಇಲ್ಲಿ ಇರೋ ಬಿರಿಯಾನಿ ಇರಲಿ, ಲಿವರ್ ಇರಲಿ, ಪರೋಟ ಇವೆಲ್ಲ ಬಂದು ಟ್ರೈ ಮಾಡಿದ್ದೀನಿ. ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಒಂದು ಪ್ಲಾನು. ಇವತ್ತು ಪರ್ಮಿಷನ್ ಕೇಳ್ಕೊಂಡು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಮೇನ್ಲಿ ಇವ್ರ ಹತ್ರ ನನಗೆ ಫೇವ್ರೇಟ್ ಆಗಿದ್ದೆ ಈ ಒಂದು ಲಿವರ್ ಫ್ರೈನೇ. ಇವರು ಸಾಕಾಗಿ ಮಾಡ್ತಾರೆ. ಅವರ ಮೇನ್ಲಿ ಆ ಮಸಾಲೆ ಇದೆಯಲ್ಲ, ಅದು ಅದ್ಭುತವಾಗಿರುತ್ತೆ. ಇವಾಗಲೇ ರಿವ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಎಕ್ಸಾಕ್ಟ್ಲಿ ಅಗ್ರ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲೇ ಲೊಕೇಟ್ ಆಗಿರುತ್ತೆ. ಪಕ್ಕದಲ್ಲಿ ಮಸ್ಜಿದ್ ಇರುತ್ತೆ, ಅದರ ಪಕ್ಕದಲ್ಲಿ ನಿಮಗೆ ಹೋಟೆಲ್ ಪ್ಲೇಸ್ ಆಗಿರುತ್ತೆ. ಓಕೆನಾ? ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಒಳಗಡೆ ಹೋಗಿ ಮೀನು ಫಿಶ್ ಫ್ರೈನೂ ಐತೆ, ಆದ್ರೆ ಅದನ್ನು ಟ್ರೈ ಮಾಡೋಣ. ಇಲ್ಲ ಅಂತಂದ್ರೆ ಇವರ ಸ್ಪೆಷಲ್ ಐಟಮ್ಸ್ ಮತ್ತೆ ನನಗೆ ಫೇವರೇಟ್ ಆಗಿರೋ ಐಟಮ್ಸ್ ಇರುತ್ತಲ್ಲ, ಸೊ ಅದನ್ನ ಟ್ರೈ ಮಾಡ್ಕೊಂಡು ಹೋಗೋಣ ಅಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋಗೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಬಿಕಾಸ್ ಒಂದೊಂದು ಕಡೆ ನಾವು ರ್ಯಾಂಡಮ್ ಆಗಿ ಹೋಗಿ ಶೂಟ್ ಮಾಡ್ತೀವಿ, ಇದು ಬಂದು ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಲ್ಲ, ಸೊ ಅದರ ಫುಡ್ ಹೇಗಿರುತ್ತೆ ಅಂತ ಗೊತ್ತು. ಸೆಪರೇಟ್ ಆಗಿ ಒಂದು ಎಕ್ಸೈಟ್ಮೆಂಟ್ ಇದೆ. ಬಿರಿಯಾನಿ ಒಂದು ಮೊಟ್ಟೆ ಕೊಟ್ಬಿಡ್ತಾರೆ. ಈ ಬಿರಿಯಾನಿ ಮಾತ್ರ ಮುಸ್ಲಿಂ ವೆಡ್ಡಿಂಗ್ ಸ್ಟೈಲ್ ಇರುತ್ತಲ್ಲ, ಆ ಥರ ಬಿರಿಯಾನಿ ಮಾಡ್ತಾರೆ ಇವರು. ಒಂದು ಬಲ್ಕ್ ಪಾತ್ರೆನೇ ನೋಡಿರ್ತೀರ ನೀವು, ಎಷ್ಟು ಬಲ್ಕ್ ಆಗಿತ್ತು ಅಂತ. ಆ ಥರ ಒಂದು 2-3 ಪಾತ್ರೆ ಹೋಗುತ್ತೆ ಖಾಲಿ ಆಗ್ತಾ ಇದ್ದಂಗೆ. ಇದಿರಲಿ ಮೇನ್ ಪಾರ್ಟು. ಇದು ಟ್ರೈ ಮಾಡೋಣ, ಇದು ಟ್ರೈ ಮಾಡೋದು ಲಿವರ್ ಬಂದ್ಬಿಡ್ಲಲ್ಲ. ನನ್ನ ಫೇವ್ರೇಟ್ ಬಂದು ಬಿರಿಯಾನಿಗಿಂತ ಇವ್ರ ಹತ್ರ ಲಿವರು ಪರೋಟ ಅವರು ರೆಗ್ಯುಲರ್ ಆಗಿ ಈ ಕಡೆ ಸುತ್ತಮುತ್ತ ನಾವು ಸುತ್ತಾಡ್ತಿರ್ತೀವಲ್ಲ, ಆ ಟೈಮಲ್ಲಿ ಖಂಡಿತ ಬಂದು ಟ್ರೈ ಮಾಡ್ತೀನಿ. ಸೊ ಅದು ಬಂದುಬಿಡ್ಲಿ, ವೆಯ್ಟ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು, ಇದು ನಾವು ತೊಗೊಂಡಿರೋದು ಹಾಫ್ ಲಿವರು. ಒಳ್ಳೆ ಸೈಜ್ ಪೀಸಸ್ ಹಾಕಿರ್ತಾರೆ ಗುರು. ಪರೋಟ ಒಟ್ಟಿಗೆ ಮಾತ್ರ ಕ್ರೇಜಿ. ಸೊ ತಮ್ಮನೇಲಿ ತಗೊಳ್ಳೋ ಗ್ಯಾಪಲ್ಲಿ ಪರೋಟನೂ ತಂದು ಕೊಟ್ಬಿಟ್ರು. ಸಿಂಪಲ್ ಆಗಿ ಬರೀ ಪರೋಟ ಕೇಳಿದ್ರೆ ಈ ಥರ ಪರೋಟ ಒಟ್ಟಿಗೆ ಶೇರ್ವಾ ಕೊಡ್ತಾರೆ. ಈ ಶೇರ್ವಾ ಬಂದು ನಿಮಗೆ ಈ ಗ್ರೇವಿ ಸಾಲ್ನಾ ಶೇರ್ವಾ ಅಂತೀವಲ್ಲ, ಆ ಥರನೇ ಈ ಲಿವರ್ ಮಾಡ್ತಾರಲ್ಲ, ಸೊ ಅದರಲ್ಲಿರೋ ಪ್ಲೇನ್ ಆಗಿ ಗ್ರೇವಿ ಮಾತ್ರ ಅದು ಕೊಡ್ತಾರೆ. ಇಲ್ಲ ಅಂತಂದರೆ ನೀವು ಲಿವರು ತೊಗೋಬೋದು. ಒಂದು ನನಗೆ ಒಳ್ಳೆ ವಿಷಯ ಏನು ಗೊತ್ತಾ, ಇಲ್ಲಿ ಪರೋಟ ಒಂದು ರೆಡಿಮೇಡ್ ಇಲ್ಲ ಗುರು. ಅಲ್ಲಿ ಪರೋಟ ಲೈವಾಗಿ ಮಾಡ್ತಿರ್ತಾರೆ ಖಾಲಿ ಆಗ್ತಾ ಇದ್ದಂಗೆ. ಈ ಪರೋಟ ಒಟ್ಟಿಗೆ ಲಿವರ್ ಫ್ರೈನ ಟ್ರೈ ಮಾಡೋಣ. ಪರೋಟ ನೋಡಿ ಸಾಕಾಗೈತೆ. ಆ್ಯಂಡ್ ಆಲ್ಮೋಸ್ಟ್ ಪ್ರೈಸ್ ಅಷ್ಟೇ ಅಫೋರ್ಡ್ ಮಾಡ್ಬೋದು ಈಸಿಯಾಗಿ, ಬಜೆಟ್ ರೇಟಲ್ಲೇ ಇರುತ್ತೆ. ಸೊ 60, 70 ಈ ಥರನೇ. ಸೊ ಸೇಮ್ ಹಂಗೆ ಝೂಮ್ ಅಂದರೆ ಚೆನ್ನಾಗಿರುತ್ತೆ. ಸೊ ಲೈಟಾಗಿ ಡಿಪ್ ಮಾಡಿಕೊಂಡು ಹಾಗೆ ಒಂದು ಪೀಸ್ ಒಂದು ಬೈಟ್ ಹೋಗಲ್ವಾ. ಆಹಾ, ಅದೇ ಅಂದಿದ್ದು ನಾನು ಎಕ್ಸೈಟ್ ಆಗಿಬಿಡ್ತೀನಿ ಅಂತ. ಇವಾಗ ಅಷ್ಟು ಸಗದಾಗಿರುತ್ತೆ ಗುರು ಇವ್ರ ಹತ್ರ ಸಿಗೋ ಲಿವರ್ ಮಾತ್ರ. ಯಾವುದೇ ಈ ಸ್ಟ್ರೀಟ್ ಸೈಡ್ ಹೋಟೆಲಲ್ಲಿ ನಾವು ತಿಂತೀವಲ್ಲ, ಅದಕ್ಕೆ ಕಡಿಮೆನೇ ಇಲ್ಲ. ಅದೊಂದು ಟೇಸ್ಟ್ ಇದ್ದರೆ ಅದೇ ಈಕ್ವಲ್ ಟೇಸ್ಟ್ ಇವರು ಕೊಡ್ತಾರೆ. ಒಂದು ಒಳ್ಳೆ ಸೀಟಿಂಗ್ ಒಂದು ಎಲ್ಲ ಅರೇಂಜ್ಮೆಂಟ್ ಮಾಡಿ. ಏನೌದು ಹಂಗೆ ಸುಮ್ಮನೆ ಕಡೆ ತೋರಿಸ್ಬೋದು ನೀವು ಜನ ಮಾತ್ರ ಹೇಗಿದ್ದಾರೆ ಅಂತ. ಕ್ರೌಡು ಫುಲ್ಲು ಕಂಪ್ಲೀಟಾಗಿ ಪ್ಯಾಕ್ಡ್ ಆಗಿರ್ತಾರೆ. ನಿಮಗೆ ಹಾಗೆ ಲಿವರ್ ಪೀಸು ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ ಅದೇನು ರೇಂಜಿಗೆ ಬೆಂದಿರುತ್ತೆ ಅಂತ. ನೋಡಿ, ಬರೀ ಇದು ಮಾತ್ರನೇ ಹೋಗ್ಬೋದು. ಆ್ಯಕ್ಚುಲಿ ನಾನು ನಮ್ಮ ಫ್ರೆಂಡು CM ಎಲ್ಲರೂ ಸೇರಿ ಬರ್ತೀವಿ, ಗ್ರೂಪಾಗಿ ಬರ್ತೀವಿ. ಇವ್ರ ಹತ್ರ ಈವ್ನಿಂಗ್ ಆದರೆ ಫ್ರೈಡ್ ರೈಸು ಸಿಗುತ್ತೆ, ಚೈನೀಸ್ ಐಟಮ್ ಮಾಡ್ತಾರೆ. ಬಟ್ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ. ಬಟ್ ನನಗೆ ಇದೇ ಫೇವ್ರೇಟ್ ಅಂದ್ಕೊಳ್ಳಿ. ಸೊ ಇವೆಲ್ಲ ನಾವು ಗ್ರೂಪಾಗಿ ಬಂದರೆ ನಾನು ಬಂದು ಲಿವರ್ ತೊಗೊತೀನಿ, ಇನ್ನೊಬ್ಬ ಫ್ರೆಂಡ್ ಬಂದು ಬಿರಿಯಾನಿ ತೊಗೋತಾರೆ. ಸೊ ಎಲ್ಲ ಆರಾಮಾಗಿ ಹಂಗೆ ನಾವು ಶೇರ್ ಮಾಡ್ಕೊಂಡು ಇದನ್ನು ಖಾಲಿ ಮಾಡ್ತೀವಿ. ಸೊ ಆ ಥರ ಒಂದು ಸ್ಪಾಟೇ. ಸೊ ಪರ್ಮಿಷನ್ ಕೊಟ್ಟಿದ್ದು ಒಳ್ಳೇದಾಯಿತು ನಿಜವಾಗ್ಲೂ. ಇದು ನಾನು ತುಂಬ ದಿವಸದಿಂದನೇ ಮಾಡಬೇಕು ತೋರಿಸ್ಬೇಕು ಅನ್ನೋ ಒಂದು ಎಕ್ಸೈಟ್ ಆಗಿದ್ದೆ ನಾನು, ನಿಮಗೆ ತೋರಿಸ್ಬೇಕು ಇವೆಲ್ಲ ಅಂತ. ಬಟ್ ಅದೇ ರೀತಿ ಪರ್ಮಿಷನ್ ಸಿಕ್ಕೈತಲ್ಲ, ಮಾಡೋಣ ಒಂದು ಕಾನ್ಸೆಪ್ಟೇ. ಈಗ ಇವರ ಮೇನ್ ಬಿರಿಯಾನಿನ ಟ್ರೈ ಮಾಡೋಣ. ಲೈಟಾಗಿ ತಣ್ಣಗಾಯಿತು, ಬಟ್ ನನಗೆ ಅದೇ ಫಸ್ಟ್ ಹೋಗ್ಬೇಕಂತ ಆಸೆ ಇತ್ತಲ್ಲ, ಆ ಒಂದಿದೆ. ಸೊ ರೈಸ್ ನೋಡ್ತಿರ್ಬೋದು. ದಿ ಸೇಮ್ ಟೈಮ್ ನಿಮಗೆ ಮಸಾಲೆ ಅಂಟಿರುತ್ತೆ, ಜೊತೆಗೆ ಉದ್ರಿಯಾಗೂ ಇರುತ್ತೆ. ಪ್ಲೇನಾಗಿ ಫಸ್ಟ್ ಬೈಟ್ ಹೋಗ್ಬಿಡೋಣ.
ಈ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅಂದರೆ ನಿಮಗೆ ಗೊತ್ತಲ್ಲ ಹೇಗಿರುತ್ತೆ, ಅದರ ಟೇಸ್ಟ್ ದೊಣ್ಣೆ ಬಿರಿಯಾನಿ ಇರುತ್ತಲ್ಲ ಅದಕ್ಕಿಂತ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ, ಮಸಾಲೆಯಿಂದ ಹಿಡಿದು ಎಲ್ಲ. ಬಟ್ ಇದು ಬಂದು ನಿಮಗೆ ಸೇಮ್ ಟು ಸೇಮ್ ಆಂಬೂರ್ ಬಿರಿಯಾನಿ ಅಂತ ಹೇಳಿದ್ರೆ ಇಲ್ಲ. ಆಂಬೂರ್ ಬಿರಿಯಾನಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಇದರ ಪೇಸ್ಟ್ ಎಲ್ಲ ಜಾಸ್ತಿ ಹಾಕ್ತಾರೆ, ಅದರ ಟೇಸ್ಟ್ ಜಾಸ್ತಿ ಬರ್ತದೆ. ಬಟ್ ಇದರಲ್ಲೂ ಹಾಕಿರ್ತಾರೆ, ಇಲ್ಲ ಅಂತಲ್ಲ, ಬಟ್ ಕಡಿಮೆ, ತುಂಬ ಕಡಿಮೆ ಹಾಕಿರ್ತಾರೆ. ಸೊ ಪೀಸ್ ಒಂದು ತೋರಿಸ್ತೀನಿ. ಆಹಾ, ಲೆಗ್ ಪೀಸ್ಗಳು, ಈ ಪೀಸು ಯಾವ ರೇಂಜಿಗೆ ಬೆಂದಿರುತ್ತೆ ಅಂತಂದರೆ, ಆಹಾ ನೋಡಿ, ವಾಹ, ಬರೀ ಪೀಸ್ ಮಾತ್ರ ಸಪ್ರೇಟಾಗಿ ಬಂದ್ಬಿಡುತ್ತೆ. ಟಾಪ್ ಟೆಂಡರಿ ಮೀಟು ಏನು ಮಾಡೋಣ ಅಂತಂದರೆ, ಇದನ್ನು ಪಾನಿಪುರಿ ಥರ ಕನ್ವರ್ಟ್ ಮಾಡೋಣ. ಸ್ವಲ್ಪ ಪೀಸ್ ತೊಗೊಂಡು ಅದ್ರ ಮೇಲೆ ಸ್ಪೈಸ್ ಪ್ಯಾಕ್ ಮಾಡಿ ಲೈಟಾಗಿ ಪಕ್ಕದಲ್ಲಿ ರೈತ ಹಾಕಿರ್ತಾರೆ. ಇವ್ರ ಹತ್ರ ರೈತ ಸಿಗೋದು ಬಂದು ನಿಮಗೆ ಈರುಳ್ಳಿ ಕಡಿಮೆ ಇರುತ್ತೆ, ಸೌತೆಕಾಯಿ ಜಾಸ್ತಿ ಇರ್ತದೆ. ಸೊ ಒಂದು ಮೆಗಾಬೈಟ್. ಅದ್ಭುತ, ಸಿಕ್ಕಾಪಟ್ಟೆ ಸೈಕ್ ಇದು ಇವ್ರ ಹತ್ರ ಸಿಗೋದು ಮಾತ್ರ. ಮೀನೈತೆ, ಮೀನನ್ನು ತೊಗೊಳಲ್ವಾ? ನೆಕ್ಸ್ಟ್ ಮೀನನ್ನು ತೊಗೊಳ್ಳೋಣ. ಆಲ್ರೆಡಿ ತಮ್ಮಸ್ ದಿ ಫೈನಲ್ ಡಿಶ್ ಇನ್ ಬರ್ಕತ್ ಹೋಟ್ಲು. ಇವರ ಈ ಒಂದು ಫಿಶು ಫ್ರೈ ಈಗ ಜಸ್ಟ್ ಒಂದು 5 ಸೆಕೆಂಡ್ ಆಗಿಲ್ಲ ಗುರು, ಬಿಸಿಯಾಗಿ ಎಣ್ಣೆಲ್ಲಿ ಫ್ರೈ ಮಾಡಿ ಕ್ರಿಸ್ಪಿಯಾಗಿ ಕೊಟ್ಟವ್ರೆ. ಸೆಕೆಂಡ್ ಡೀಪ್ಲಿ ಫ್ರೈಡ್ ಬೇರೆ. ಪೀಸ್ನ ತೋರಿಸ್ತೀನಿ ನೋಡಿ, ಪಾಪ ಸಾಕತ್ ಬಿಸಿ ಐತೆ. ವಾಹ್, ಅಂತ ಮಾಸ್ ಫಿಶು ಕೇಕ್ ಇದು ನೋಡಿ. ಹೋಗಿ ಕ್ಯಾಪ್ಚರ್ ಆಗ್ತೈತೆ ಇಲ್ಲ ಗೊತ್ತಿಲ್ಲ ನನಗೆ, ಅಷ್ಟು ಬಿಸಿ ಆಗೈತೆ. ಈ ಫ್ಲೆಶ್ ಮಾತ್ರ ಸಾಕಾಗಿರುತ್ತೆ. ಸೊ ಇದ್ರ ಮೇಲೆ ಲೈಟಾಗಿ ನಿಂಬೆಹಣ್ಣ ಹಿಂಡ್ಕೊಂಡು, ಓಹ್, ಈ ಮೀನಲ್ಲಿ ಮುಳ್ಳು ದೊಡ್ಡ ಮುಳ್ಳು ಇರುತ್ತೆ. ಸೊ ಸೈಡಲ್ಲಿ ಸೆಂಟ್ರಲ್ ಅಷ್ಟೇ, ನಿಮಗೆ ಜಾಸ್ತಿ ಮುಳ್ಳು ಇರೋಲ್ಲ, ಆರಾಮಾಗಿ ತಿನ್ಬೋದು. ಮಸಾಲೆ ಸಾಕಾಗೈತೆ. ಇವ್ರ ಹತ್ರ ಕಬಾಬು ಸಿಗುತ್ತೆ, ಕಬಾಬ್ ಆ್ಯಸ್ ಯೂಶುವಲ್. ಬಟ್ ಕಬಾಬು ಡಿಫ್ರೆಂಟ್ ಮಸಾಲೆ, ಈ ಮೀನಿಗೆ ಡಿಫ್ರೆಂಟ್ ಮಸಾಲೆ. ಬಟ್ ಮೀನಿನ ಮಸಾಲೆ ಏನಿದೆಯಲ್ಲ ಸಾಕೋಯ್ತು. ಈ ಮಂಚನಬೆಲೆ ಡ್ಯಾಮು ಈ ಕಡೆ ಎಲ್ಲ ಹೋದರೆ ಒಂದು ಫಿಶ್ ಫ್ರೈ ಸಿಗುತ್ತೆ ಗೊತ್ತಾ, ಅಲ್ಲಿ ಸಾಕಾದಾಗಿ ಆ ಥರ ಒಂದು ಮೀನೇ, ಆ ಥರ ಒಂದು ಟೇಸ್ಟೇ. ಒಳಗಡೆ ಫ್ರೆಶ್ ಮೀಟ್ ಮಾತ್ರ. ಎಂಟೈರ್ ಮೀನಿಗೆ ಒಂದು ಸತಿ ನಿಂಬೆಹಣ್ಣು ಎಣ್ಕೊಬಿಡೋಣ. ಒಂದು ಚಿಕ್ಕ ಪೀಸ್ ತೊಗೊಂಡು ಅದರೊಟ್ಟಿಗೆ ಈರುಳ್ಳಿ, ಅದ್ಭುತ. ಮೀನು ಮಾತ್ರ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇಲ್ಲಿ. ರೆಗ್ಯುಲರಾಗಿ ಬರ್ತೀವಲ್ಲ ಆ ಟೈಮಲ್ಲೆಲ್ಲ ಮೀನು ಇಸ್ಕೊಂಡಿಲ್ಲ. ಜಸ್ಟ್ ನಾವು ಲಿವರು ಮತ್ತು ಬಿರಿಯಾನಿ, ಪರೋಟ, ಕಬಾಬು ಈ ಥರ ಇಸ್ಕೊಂಡು ಹೋಗ್ತಾ ಇದ್ವಿ. ಸೊ ವೀಡಿಯೋಲಿ ನಿಮಗೆ ತೋರಿಸೋಣ ಹೇಗಿರುತ್ತೆ ಅನ್ನೋ ಒಂದು ಕಾರಣನೇ ಈ ಒಂದು ಮೀನು ತೊಗೊಂಡಿರೋದು. ಸೊ ಮೀನು ಇಷ್ಟ ಆಯಿತು, ಇನ್ಮೇಲೆ ಮೀನು ಟ್ರೈ ಮಾಡೋಣ. ಸೊ ದೀಸ್ ಆಲ್ ಅಬೌಟ್ ಇವರ ಈ ಒಂದು ಬರ್ಕತ್ ಹೋಟ್ಲು ಸ್ಪೆಷಲ್ ಐಟಮ್ಸ್ಗಳು. ಇನ್ನು ಇವ್ರ ಹತ್ರ ನಿಮಗೆ ಅನ್ನ ಸಾಂಬಾರು ಸಿಗುತ್ತೆ ಗುರು. ನಿಮಗೆ ತೃಪ್ತಿಯಾಗೆ ಜಾಸ್ತಿ ಮಸಾಲೆ ಐಟಮ್ ಇಲ್ಲದೆ ಲೈಟಾಗೆ ಜಸ್ಟ್ ಸಾಂಬಾರು ರೈಸು ಬೇಕಂತಂದ್ರು ಕೇಳಿ, 30 ರೂಪಾಯಿ 40 ರೂಪಾಯಲ್ಲಿ ಆರಾಮಾಗೆ ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಆದರೆ ನಾನು ಫೈನಲಿ ಓನರ್ ಹತ್ರ ಮಾತಾಡಿಸ್ತೀನಿ, ಅವ್ರಿಗೆ ಓಕೆ ಅಂತಂದರೆ ಸೊ ಖಾಲಿ ಮಾಡಿಕೊಂಡು ಆಮೇಲೆ ಸಿಗೋಣ. ಬಾಸ್ ಇಲ್ಲಿ ಇದ್ದಾರೆ. ಹೇಳಿ, ಯಾವಾಗ ಶುರು ಮಾಡಿದ್ರಿ ಹೋಟೆಲ್? 2021. ಓಕೆ, ಸೊ ನಿಯರ್ಲಿ ನಿಮಗೆ 4 ಇಯರ್ಸ್ ಆಗೈತೆ. ಸೊ ಏನೇನು ಸಿಗುತ್ತೆ ನಿಮ್ಮ ಹತ್ರ? ಎಲ್ಲ ಬಿರಿಯಾನಿ, ಕುಸ್ಕಾ, ಕಬಾಬ್, ಎಗ್ ರೈಸು, ಲಿವರ್, ಪರೋಟ. ಮೇನ್ ಸ್ಪೆಷಲ್ ಅಂತಂದರೆ ಲಿವರು. ಸ್ಪೆಷಲ್ ಅಂದರೆ ಬಿರಿಯಾನಿ ಕಬಾಬ್. ಪ್ರೈಸ್ ಎಲ್ಲ ಹೆಂಗೆ? ಕಾಸ್ಟು ಪ್ರೈಸ್ ಅಂದರೆ ಎಲ್ಲ ಚೀಪರ್, ಬೆಸ್ಟ್. ಅಂದರೆ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ? 30 rupees. 20 ಪರೋಟ, 20 ರೂಪೀಸ್ ಪರೋಟ. ಅನ್ನ ಸಾಂಬಾರು ಸಿಗುತ್ತಲ್ಲ? ಸೊ ನೋಡಿ, ಅನ್ನ ಸಾಂಬಾರು ಸಿಗುತ್ತೆ, ಬಂದರೆ ಅದು ತಗೊಂಡು ಆರಾಮಾಗಿ ಟ್ರೈ ಮಾಡ್ಬೋದು. ಅಡ್ರೆಸ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿದ್ದು? ಅಡ್ರೆಸ್ಸು ಅಗ್ರ ಹನುಮಾನ್ ಟೆಂಪಲ್, ನೂರಾನಿ ಮಸ್ಜಿದ್ ಪಕ್ಕ, ಗೌರ್ಮೆಂಟ್ ಸ್ಕೂಲ್ ಆಪೋಸಿಟ್. ಎಲ್ಲ ನಿಮಗೆ ಸರ್ಕಲಲ್ಲೇ ಸಿಗ್ಬಿಡುತ್ತೆ. ಓಕೆ, ಒಂದು ಬಾಯಿ ಹೇಳ್ಬಿಡಿ ಹಾಗೆ. ಆಲ್ರೈಟ್ ಅಂತಮ್ಮ. ಸೊ ನೋಡಿರ್ತೀರಾ, ನೀವೇ ಮಾತಾಡಿರ್ತೀನಿ. ಸೊ ಅವ್ರು ಒಂದು ಓನರ್, ಅವರ ಮಗ ಅವರು ಕ್ಯಾಮ್ರಾ ಶೋ ಇತ್ತು, ಬಟ್ ಆದರೂ ಮಾತಾಡಿದ್ರು ಸಾಕು ನನಗೆ, ಅದು ಸಾಕು. ಏನೇನು ಸಿಗುತ್ತೆ ಅಂತ ಹೇಳಿದ್ರಲ್ಲ ಸಾಕು. ಸೊ ಮೇನ್ಲಿ ನೀವು ಒಂದು ಬಜೆಟಲ್ಲಿ ತಿನ್ನಬೇಕು, ಎಸ್ಪೆಷಲಿ ನೀವು ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟರು ಆರಾಮಾಗಿ ತೃಪ್ತಿಯಾಗಿ ಊಟ ಮಾಡಬೇಕಂತಂದರೆ ಡೆಫಿನೆಟ್ಲಿ ನೀವು ಬರ್ಕತ್ ಹೋಟ್ಲಿಗೆ ಬರ್ಬೋದು. ಸೊ ಈ ಕಡೆ ಆಪೋಸಿಟಲ್ಲಿ ಗೌರ್ಮೆಂಟ್ ಸ್ಕೂಲ್ ಐತೆ, ದಟ್ ಇಸ್ KPS ಅಗ್ರಾ ಸ್ಕೂಲು. ಆ್ಯಂಡ್ ಪಕ್ಕದಲ್ಲಿ ಮಸ್ಜಿದ್ ಐತೆ, ಅದರ ಪಕ್ಕದಲ್ಲಿ ಬಂದು ಹನುಮಾನ್ ಟೆಂಪಲ್ ಐತೆ. ಸೊ ಎಲ್ಲ ಬಂದು ಸರೌಂಡಿಂಗಲ್ಲಿ ಸುತ್ತಮುತ್ತ ಇರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನನಗೆ ಬಂದು ಆಲ್ಮೋಸ್ಟ್ ನಾವು ಬಿರಿಯಾನಿ, ಫಿಶ್ ಫ್ರೈ, ಲಿವರು ಎಲ್ಲ ಟ್ರೈ ಮಾಡಿದ್ವಿ. ಸೊ ನನ್ನ ಫೇವ್ರೇಟ್ ಬಂದು ಇಲ್ಲಿ ಲಿವರ್ ಫ್ರೈ, ನಂತರ ಪರೋಟ. ಆ್ಯಂಡ್ ಬಿರಿಯಾನಿ ಬೇಕಂದರೆ ಟ್ರೈ ಮಾಡ್ಬೋದು. ಇನ್ನು ಮ್ಯಾಂಡೇಟ್ರಿಯಾಗಿ ನೀವು ಈ ಒಂದು ಫಿಶ್ ಫ್ರೈ ಟ್ರೈ ಮಾಡಿ. ನಿಜವಾಗ್ಲೂ ಜಾಸ್ತಿ ಖಾರ ಇಲ್ಲದೆ ಒಂದು ಮೈಲ್ಡು ಸ್ಪೈಸಿಯಾಗಿ ನಿಂಬೆಹಣ್ಣು ನಿಂತ್ಕೊಂಡು ಸಕ್ಕತ್ತಾಗಿ ಹೋಗ್ಬೋದು. ಸೊ ಲೈವಾಗೆ ನಮಗೆ ಫಿಶ್ ಫ್ರೈ ಹೇಳಾದ್ಮೇಲೆ ಅವರು ನಮಗೆ ಫ್ರೈ ಮಾಡ್ಕೊಡೋದು, ಮಾಡಿಕ್ಕಲ್ಲ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಲೈಟಾಗಿ ಮ್ಯಾರಿನೇಷನ್ ಮಾಡಿಕ್ಕಿರ್ತಾರೆ. ಆರಾಮಾಗಿ ತೊಗೊಂಡು ನೀವು ಫೀಸ್ನ ಎಂಜಾಯ್ ಮಾಡ್ಬೋದು. ಸೊ ದಟ್ಸ್ ಇಟ್ ನಮ್ಮ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನೀವು ಸುತ್ತಮುತ್ತ ಈ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ರೆ, ಬಿಕಾಸ್ ಈ ಕಡೆಯಿಂದ ನಿಮಗೆ IT ಕಂಪನಿಗಳು ಬೇಜಾನವೆ. ಸೊ ಮಧ್ಯಾಹ್ನ ಹೊತ್ತು ಟುವರ್ಡ್ಸ್ ಡಿನ್ನರ್ ಟೈಮು ಸಹ ಆರಾಮಾಗಿ ಬಂದು ನಾಕೌಟ್ ಮಾಡ್ಬೋದು. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.